ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವಿ ಕನ್ನಡ ವ್ಲಾಗ್ಸ್. ಸೊ ನಾಳೆ ನಮ್ಮ ಅತ್ತೆ ಸೀಮಂತ. ಸೊ ಫಸ್ಟ್ ಆಫ್ ಆಲ್ ನಮ್ಮ ಅತ್ತೆ ಯಾರು ಅಂತ ತೋರಿಸ್ತೀನಿ. ಓಕೆ, ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ದ ನೇಮ್ ಇಸ್ ಮೇಘಾ ಶ್ರೀ ಸಮಥಿಂಗ್. ಸ್ಟಾಪ್ ಮಾಡ್ಬಿಡಲ್ಲ? ಇಲ್ಲ ಮಾಡು, ಕಂಟಿನ್ಯೂ ಮಾಡು, ಸ್ಟಾಪ್ ಎಲ್ಲ ಮಾಡಬಾರ್ದು. ಓಕೆ ಪಪ್ಪ, ಇವಾಗ ಏನೇನು ಮಾಡ್ತಿದ್ದೀವಿ ಹೇಳಿ. ಇವಾಗ ಸೀಮಂತ ಕಾರ್ಯಕ್ರಮಕ್ಕೆಲ್ಲ ರೆಡಿ ಆಗ್ತಾ ಇದ್ವಿ. ನಮ್ಮ ಮಗು ಡ್ಯಾನ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಕೈಗೆಲ್ಲ ಮೆಹಂದಿ ಹಾಕೊಂಡಿದೆ. ಆಮೇಲೆ ಇವಾಗ ತಾನೇ ಚೆನ್ನಾಗಿ ಊಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಗೈಸ್, ನೀವು ಅದು ಕಲರ್ ಪೇಪರ್ ಚಾಲೆಂಜ್ ಮಾಡಿದ್ವಲ್ಲ, ಅದರಲ್ಲಿ ಇದ್ಲಲ್ಲ ಶುದ್ಧಿ ನನ್ನ ಫ್ರೆಂಡ್ ಇದಲ್ಲ, ಅವಳು ಒಂದು ಡ್ಯಾನ್ಸ್ ಮಾಡ್ತಾಳೆ. ಸೊ ನಾಳೆ ಸೊ ನಾನು ಇವಾಗ ನೇಲ್ ಪಾಲಿಶ್ ನೇಲ್ಸ್ ಹಾಕ್ಕೊಬೇಕು. ಸೊ ನೋಡಿ, ನಾವು ಫಿಟ್ ಪಟಾಪಟಿ ಚಡ್ಡಿ ಥರ ಪಟಾಪಟಿ ಪ್ಯಾಂಟು. ಬಾಯ್ ಗೈಸ್, ಬಾಯ್. ನೋಡಿ ಗೈಸ್, ಎಲ್ಲ ನಮ್ಮ ಗಾರ್ಡನ್ನಿಂದನೇ ಇದು. ಎಲ್ಲನೇ ಮಾಡಿರೋದು. ಮೆಹಂದಿ ಕಲರ್ ಬಂದಿದೆಯಾ? ನಂದು ಇದೇ ಪಾರ್ಟ್ ಜಾಸ್ತಿ ಬಂದಿರೋದು, ಎಲ್ರದ್ದು ಬರ್ತಿದೆ ಅನಿಸುತ್ತೆ. ನೋಡಿ ಗೈಸ್, ನಮ್ಮತ್ತೆ ಸೀಮಂತಕ್ಕಿಂತ ಹೋಗೋಕ್ಕಿಂತ ಮುಂಚೆ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ. ನೀವೆಲ್ಲರೂ ಆಶೀರ್ವಾದ ಮಾಡಿ ಅಲ್ಲೇ. ಸೊ ನೋಡಿ, ಪೂಜೆ ಮಾಡ್ಕೊಂಡು ಎಲ್ಲ ದೇವ್ರಿಗೆಲ್ಲ ಕೇಳ್ಕೊಳ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಹೋಗಿ ನನಗೆಲ್ಲ ಆಶೀರ್ವಾದ ಮಾಡಲಿ ಅಂತ. ಸೊ ನೀವು ಅಲ್ಲೇ ಕುತ್ಕೊಂಡು ಆಶೀರ್ವಾದ ಮಾಡಿಬಿಡಿ ಗೈಸ್. ಸೊ ನೋಡಿ ಗೈಸ್, ಇವಾಗ ಪೂಜೆ ಮಾಡ್ತಿದ್ದಾರಲ್ಲ, ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಏನೇನು ಬೇಕೋ ಹೂವುಗಳೆಲ್ಲ ಅಲ್ಲಿ ತೊಗೊಂಡು ಹೋಗ್ತೀವಿ. ಏನು ಜೋರಾಗಿ ಮಾತಾಡೋ. ಇವಾಗ ನಾವು ವೆನ್ಯೂಗೆ ಹೋಗ್ತಾ ಇದ್ದೀವಿ, ಎಲ್ಲ ಸ್ನಾನ ಮಾಡ್ಕೊಂಡು ಎಲ್ಲರೂ ರೆಡಿ ಆಗಿದ್ದೀವಿ. ಸೊ ಇವಾಗ ಕಾರಲ್ಲಿ ಯಾವ್ದು ರೆಡಿ ಆಗಿಲ್ಲ, ಅವ್ನು ಸ್ನಾನ ಮಾಡಿ. ಅಮ್ಮಾಜಿ ಮಾಮ ಏನು ಸ್ನಾನ ಮಾಡಿ, ನಾನು ಸ್ನಾನ ಮಾಡಿ ಬೆಳಗ್ಗೆ ಕಾಣಿಸ್ತಾ ಇದ್ದೀವಿ. ಅದಕ್ಕೆ ಬೆಳಿತೀವಿ. ಓಕೆ, ಬೇಗ ಹೋಗಿ ಸೋನುನ ರೆಡಿ ಮಾಡೋಣ. ಸಾರಿ, ಭುವಿನ. ಅಲ್ಲಿ ಉಕ್ಲೇಕ ಸೇಟು ಅಂಟಿ ಥರ ಕಾಣಿಸ್ತಾ ಇದೆ. ನೇಲ್ ಪಾಲಿಶ್ ಎಲ್ಲ ಹಾಕೊಂಡಿದ್ದೀನಿ. ಸರಿ, ಓಕೆ ಗೈಸ್ ನೋಡಿ, ನಾವು ಫೈನಲಿ ಅವನಿ ನಮ್ಮ ವೆನ್ಯೂಗೆ ಬಂದ್ಬಿಟ್ವಿ. ಹೆಸರು ಅವನಿ ದ ವೆನ್ಯೂ. ಅಯ್ಯೋ ಗೈಸ್, ನೀವೆಲ್ಲ ಯಾಕೆ ಆಚೆನೇ ನಿಂತ್ಕೊಂಡ್ಬಿಟ್ರಿ? ನೀವು ನನ್ನ ಜೊತೆನೇ ಒಳಗಡೆನೇ ಬರಬೇಕು. ಬನ್ನಿ ಹೋಗೋಣ. ಡೆಕೋರೇಷನ್ ಎಲ್ಲ ರೆಡಿ ಆಗ್ತಿದೆ. ಇವಾಗ ಬಂದಿದ್ದೀವಿ, ನಾವು ಡೆಕೋರೇಷನ್ ಆಗಬೇಕು. ಚೆನ್ನಾಗಿದೆ ನೋಡಿ, ಪಿಕಾಕ್, ಗೊಂಬೆ ಎಲ್ಲ. ಸೂಪರ್ ಆಗಿದೆ. ನಾನು ರೆಡಿ ಆಗಿದ್ದೀನಿ. ಇವಾಗ ಅಮ್ಮ ಮಾತ್ರ ರೆಡಿ ಆಗಿದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಸೊ ಎಲ್ಲರೂ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಮಗು ರೆಡಿ ಆಗ್ತಿದೆ. ಇಲ್ಲಿ ಮುಖ ತಸು, ಏನೋ 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 ಗುರ್ತೇ ಸಿಗ್ತಾ ಇಲ್ಲ. ಅಲ್ಲ ಚೆನ್ನಾಗಿ ಸರಿ ಆಯ್ತು, ಮಾಡ್ಕೊಂಬತ್ಯಾ? ಟಿಫನ್ ಮಾಡ್ದ ಇಲ್ವಾ? ನಂದಾಗಿಲ್ಲ. ನೀನು ಮಾಡ್ಬಿಡ್ತಾನೆ, ಮೇಕಪ್ ಕೂತ್ಕೊಬೇಕು. ನಾನು ರೆಡಿ ಆಗಿದ್ದೀನಿ. ಅವಳು ತೋರಿಸಲ್ಲ. ಬರ್ತೀರಾ? ಇವ್ರಿಗೆ ಅನಾನಸು. ಇದೆ, ಅದು ಇದೆ.
ಅನಾನಸ್ಸು ಕುಮ್ಮದವ್ರಿಗೆ ಹೇಳಿ ತರಿಸಿರೋದು, ಮರ್ತು ಬಿಡಿದ್ರು. ಹಾಂ ನೋಡಿ ನೋಡಿ ಗಾಯ್ಸ್, ಸೊ ಇವಾಗ ನಾವೆಲ್ಲರೂ ತಿಂಡಿ ತಿಂದೆಲ್ಲ ಆಯಿತು. ಇವಾಗ ಸೊ ಡೆಕೋರೇಷನ್ಸ್ ಇನ್ನೂ ನಡೀತಾ ಇದೆ, ಪ್ರಿಪರೇಷನ್ಸ್ ಎಲ್ಲ. ಸೊ ಸ್ಟೇಜ್ ಡೆಕೋರೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ನಿಮ್ಗೆ ಹತ್ತಿರ ಹೋಗಿ ನಮಗೆ ತೋರಿಸ್ತೀವಿ. ನನಗಂತೂ ಸಖತ್ ಇಷ್ಟ ಆಗೋಯ್ತು, ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸಖತ್ತಾಗಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ ಡೆಕೋರೇಷನ್ಸ್, ಅದಕ್ಕೆ ಏನು ಹೇಳಿ ಅಂತಲೇ ಬಾಯಲ್ಲಿ ಮಾತೇ ಬರ್ತಿಲ್ಲ ಗೈಸ್. ನೋಡಿ ಎಷ್ಟು ಸಖತ್ತಾಗಿದೆ. ಇನ್ನೂ ಚೆನ್ನಾಗಿ ಬರ್ತಾ ಇದ್ದಾರೆ. ಓ ಸಾರಿ, ನಿಮಗೆ ನಾವು ಬೋರ್ಡೇ ತೋರಿಸ್ಲಿಲ್ಲ, ವೆಲ್ಕಮ್ ಬೋರ್ಡು. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ ಅಲ್ವಾ, ರೋಸು ಎಲ್ಲ ಸಖತ್ತಾಗಿ ಕಾಣ್ತಿದೆ ನೋಡಿ. ಫುಲ್ ಇವಾಗ ಒಂದು ಸತಿ ತೋರಿಸ್ತಿದ್ದೀವಿ ಫುಲ್. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ಜನ ಬರ್ತಾ ಇದ್ದಾರೆ, ಅಲ್ಲಿ ರೂಮ್ಸ್ ಎಲ್ಲ ಕಾಣಿಸ್ತಿದೆ, ಅಲ್ಲೆಲ್ಲ ನಾವು ರೆಡಿ ಆಗ್ತಿದ್ದೀವಿ. ಇಲ್ಲಿ ನಮ್ಮ ಜನ ಇದ್ದಾರೆ ನೋಡಿ, ಮಂಜ ಮಾಮ ಸಾರಿ. ನೋಡಿ ಮಂಜು ಏನು ಮಾಡ್ತಿದ್ಯಪ್ಪ ಕಂದ? ಜುಮ್ಕಿ ಆಗ್ತಾವನೆ. ಮ್ಯೂಸಿಕ್ ಕರೆಕ್ಟಾಗಿದೆ ಮಂಜುಗೆ ನೋಡಿ. ನೋಡಿ ಗೈಸ್, ದಸಪ್ಪ ಪಟೇಲ್ರು ಯಾರ ಜೊತೆನೋ ಮಾತಾಡ್ತಾ ಇದ್ದಾರೆ. ಇವರೇ ನಮಗೆ ಬಾಸ್. ಓ ನೋಡಿ, ಇಲ್ಲಿ ವೋಟಿಂಗ್ ಬೋರ್ಡ್ ಇದೆ. ಸೊ ನಿಮಗೆ ಯಾವ ಮಗು ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನಾನಂತೂ ಬಾಯ್ಗೆ ಹಾಕ್ತಾ ಇದ್ದೀನಿ, ನಿಮಗೆ ಯಾವ್ದು ಅನ್ಸುತ್ತೆ? ನಮ್ಮಮ್ಮನೂ ಬಾಯ್ಗೆ ಹಾಕಿದ್ದಾರೆ. ಇಲ್ಲಿ ನೋಡಿ ಮಾಡ್ತಾವಲ್ಲ ನೀವು ನಾನು ಲಾಸ್ಟ್ ಮಾಡ್ತೀನಿ. ಎಳಿಬೇಕು ಅಲ್ಲ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು. ಜಾಗ ಸಾಲಲ್ಲ, ಅಲ್ಲೇ ಇರಲಿ ಜಾಗ ಆಗಲ್ಲ, ಇಲ್ಲಿ ಜಾಗ ಸಾಲಲ್ಲ. ಮಂಜಾ ಒಲಿ ಸ್ನೇಹಿತರೆ ಎಲ್ಲರೂ ಬಂದಿದ್ದಾರೆ. ಇವಾಗ ಸ್ನೇಹಿತರು ಬಂಧುಗಳು ಎಲ್ಲ ಬಂದಿದ್ದಾರೆ. ಇವಾಗ ನೋಡ್ತಾ ಇರೋದು ನೀವು ಇಲ್ಲಿ ಸೀಮಂತದ ಹೆಣ್ಣನ್ನು ಕರ್ಕೊಂಬರೋಕ್ಕೆ, ಸ್ಟೇಜ್ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ಸ್ಟೇಜ್ ಕರ್ಕೊಂಬರ್ಬೇಕಾದ್ರೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಇದೆ. ಆ ಪರ್ಫಾರ್ಮೆನ್ಸ್ನ ಮಾಡಿಕೊಂಡು ಸ್ಟೇಜ್ ಮೇಲೆ ಕರ್ಕೊಂಬರ್ತಾರೆ. ಬನ್ನಿ ಏನಿದೆ ಅಂತ ನೋಡೋಣ. ಒಂದು ಸಾಂಗ್ ಹಾಕಿದ್ರು, ಆದರೆ ಕಾಪಿರೈಟ್ಸಿಂದ ಸಾಂಗ್ನ ತೋರ್ಸೋಕ್ಕಾಗಲ್ಲ, ಕೇಳ್ಸೋಕ್ಕಾಗಲ್ಲ. ಸಾರಿ, ಬರೀ ಡ್ಯಾನ್ಸ್ ಮಾತ್ರ ನೋಡ್ಬೋದು. ಯಾಕೆಂದರೆ ಕಾಪಿರೈಟ್ಸ್ ಇರೋದ್ರಿಂದ ಯೂಟ್ಯೂಬ್ ಬಿಟ್ಕೊಳ್ಳಲ್ಲ. ಸಾಂಗ್ ನನಗೆ ಬ್ಲಾಕ್ ಮಾಡಿಬಿಡುತ್ತೆ, ನೋಡೋಕ್ಕೂ ಬಿಡಲ್ಲ. ಆಮೇಲೆ ಸುಮ್ಮನೆ ಕಾಪಿರೈಟಿಂದ ಬ್ಯಾನ್ ಆಗಿಬಿಡ್ತದೆ ವಿಡಿಯೋ. ಅದಕ್ಕೋಸ್ಕರ ಸಾಂಗ್ ಹಾಕಿಲ್ಲ, ಬರೀ ಡ್ಯಾನ್ಸ್ ನೋಡಿಸ್ತಾ ಇದ್ವಿ, ನೋಡಿ.
ನಿಮ್ಮ ಫ್ರೆಂಡ್ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಸಾಧನೆ ಏನಿಲ್ಲ, ಒಂದೊಂದು ಏನಿಲ್ಲ ಸಾಧನೆ ಮಾಡೋನೆ ಬಗ್ಗೆ ಜಾಸ್ತಿ ಹೇಳ್ಕೊಂಬಾರ್ದು. ಅದೇ ಗೊತ್ತಾದಾಗ ಸ್ವಲ್ಪ ಸಮಾಧಾನವಾಗಿದೆ. ಓಕೆ, ನೀ ಬಿಡಿ, ಫಸ್ಟ್ ಟೈಮ್ ಮಾಡಿದ್ದೀರಾ? ಮುಂಚೆ ಬಾ, ಯಾಕೆ ಮಿಸ್ ಆಗಿದೆ? ಏಯ್ ಬೈಲೆ, ಮೆತ್ತಗೆ ಹೋಗ್ತದೆ ಕಳ್ಳನ್ ಥರ. ಇವ್ರು ನೋಡಕ್ ಹೆಚ್ಚು ಕಮ್ಮಿ ಸ್ವಲ್ಪ ವೆಯ್ಟ್ ಎಲ್ಲ ಲಾಸ್ ಮಾಡ್ರೆ ವಿಜಯ್ ಥರ ಕಾಣಿಸ್ತಾರೆ. ಹಾಂ, ಏನು ಅನಿಸ್ತಾ ಇದೆ? ಚೆನ್ನಾಗಿದೆ ಎಲ್ಲ, ಫಂಕ್ಷನ್ ಎಲ್ಲ, ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ. ಇನ್ನೇನು ಏನು ಹೇಳಲ್ಲ, ಇನ್ನು ಊಟಕ್ಕೆ ಬಡಿಸ್ರೆ ನೋಡೋದಕ್ಕೆ ಹುಡುಗಿ ಥರ ಇದ್ರೆ ಇನ್ನೊಂದು 15 ನಿಮಿಷಕ್ಕೆ ಅಜ್ಜಿ ಆಗ್ಬಿಡ್ತಿರಲ್ಲ. ಓ ಆ ಅಜ್ಜಿ ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಹಾಗೆ ಆಗ್ಬೇಕಲ್ವಾ? ನೋಡಿ, ಇವ್ರು ಮುತ್ತಜ್ಜಿ ಆಗ್ಬಿಟ್ರು. ನೀವು ಹಂಗೆ ಹೆಂಗ ನಾವು ಆಗಲೇ ತಾತ ಆಗಿದ್ದೀವಿ, ನೀವು ಇನ್ನೂ ವಯಸ್ಸು ಹುಡುಗಿ ಥರ ಇದ್ರಿ. ಹಾಂ, ನೋಡಿ ಇಲ್ಲಿದೆಲ್ಲ ಗೋಲ್ಡು. ಇನ್ನೇನು ನಿಮಿಷ ಸಮಾಚಾರ? ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತಾ? And we have the correct answer. Let's put our hands together for Sridhar and Meera. So 5 ಪ್ರಶ್ನೆಗೆ 4 ಕರೆಕ್ಟ್ ಆಗಿ, ಆಕ್ಚುಲಿ 6 ಪ್ರಶ್ನೆಗೆ 5 ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀರಾ. ಸೊ ನಮ್ಮ ಈ ಪೇರೆಂಟ್ಸ್, 2 ಪೇರೆಂಟ್ಸ್ ಆದಂತ ಶ್ರೀಧರ್ ನೋಡಿ ಇಲ್ಲಿ ನೋಡಿ, ಕಲ್ತ್ಕೊಳ್ಳಿ, ಇವ್ರನ್ನ ಸ್ಫೂರ್ತಿ ತಗೊಳ್ಳಿ. ಹೆಂಗ್ ಗೊತ್ತಾವ್ರು ನೋಡಿ ಇಲ್ಲಿ. ಹಾಂ, ಹೋದ್ರಿ. ಹಾಂ, ಅವರೆಲ್ಲ ಕಾಣಿಸ್ತಾ. ಹಾಂ, ಏನು ಸ್ಫೂರ್ತಿ ತಗೊಳ್ಳಿ. ಇನ್ನೊಂದು ಕೊಡಿ, ನೀವು ಕೊಡ್ತಾ ಇದ್ರೆ ಅವ್ರು ಓದ್ತಾ ಇರ್ತಾರೆ. ಏನ್ ಮಾಡ್ಬೇಕು ಇವಾಗ? ಮುಂದೆ ಕೇಳಿ, ಎಲ್ಲ ರೊಚ್ಚಿಗೆ ಊದ್ಬಿಡೋ ಜೋರ್ ಜೋರಾಗಿ. ಹೆಂಗೆ ನಮ್ಮ ಹುಡುಗರು ಬಿಡ್ತಾ ಇಲ್ಲ. ಫೋಟೋಗ ಮಗು, ಫೋಟೋ ಹಿಂಗರು ಹೊಡೆದ ಹಾಕಿ. ಪಿಂಕುಡಿ ಎಲ್ಲಿ? ಪಿಂಕು. ಹಾ,
ಏ ಶ್ರುತಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಬಿಟ್ಟು ಇವಾಗ ಬಂದಿದ್ಯಾ ನೀನು? ಪಪ್ಪ ಓಕೆ ಅದು ಓಕೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದಿದ್ಯಾ ನೀನು? ಏನು ಮಾಡೋದು ಪಪ್ಪ, ಲೇಟಾಗಿ ಬಂದು ನಾವೆಲ್ಲ ಡ್ಯಾನ್ಸ್ ಮಾಡಿ ಮುಗಿಸಿದೀವಿ, ನಿಮಗೆ ವಿಡಿಯೋ ಬಂದಿದೆ. ಇಂಟ್ರೊಡ್ಯೂಸ್ ಮಾಡ್ತಾರೆ ಇಲ್ಲಿ ನೋಡಿ, ಹಾಯ್ ಮೈ ಸೆಲ್ಫ್ ರಿಷಿ. ಇಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಆಯ್ತು ಬಿಡಪ್ಪ, ಆಯ್ತು ಬಿಡಪ್ಪ, ಆಯ್ತು ಬಿಡ, ಹೋಗ್ಲಿ ಬಿಡ, ಹೋಗ್ಲಿ ಬಿಡ, ಹೋಗ್ಲಿ ಬಿಡ, ಹೋಗ್ಲಿ ಬಿಡ, ಹೋಗ್ಲಿ ಬಿಡ. ಈಗೂನು ಗಾಡಿ ಹಾಕ್ಕೊಂಡು ರೋಡಾಗ ಸೀದಾ ಹೋಗ್ತದೆ. ಇಲ್ಲ ಇಲ್ಲ ನಿಲ್ಸ್ಬಿಡ್ರಿ ಇವಾಗ. ವಿಡಿಯೋ ಮಾತಾಡು. ಪ್ರೀತಿ ಯಾವ್ದ ನಾಟಕಕ್ಕೆ ಬೋಂಡ್ದಾರ ಏ ಮಗು ಇಲ್ಲಿ ನೋಡು, ಮಗು ಇಲ್ಲಿ ನೋಡು. ಎಲ್ಲ ಕಾರ್ಯಕ್ರಮ ಮುಗೀತು. ಇವಾಗ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸೇಷನ್ ಮಾಡ್ಕೊತಾ ಇದ್ದಾರೆ. ಇನ್ನೇನು ಮನೆಗೆ ಹೊರಡೋಂಥ ಸಮಯ ಬಂದಿದೆ. ಇವಾಗ ಕಾರ್ಯಕ್ರಮನ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಮಯ ಬಂತು. ನೋಡಿ ಎಲ್ಲ ಬ್ಯಾಗ್ ಎತ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ಹುಡುಗರೆಲ್ಲ ಲಗೇಜ್ ತುಂಬ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ಅವ್ರ ಮೇಕಪ್ ಕಿಟ್ಟು ಡ್ರೆಸ್ಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಓಡ್ತಾ ಇದ್ದಾರೆ.